Welcome to the session. So in this session we'll be discussing related to problem number 4 ಗೆ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ. ಹೋಪ್ ಸೊ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೀರಾ. ಪ್ರಾಬ್ಲಮ್ ನ ನೋಡ್ಕೊಳ್ಳಿ. ಕೊಟ್ಟಿರೋ ಪ್ರಾಬ್ಲಮ್ ಔಟ್ ಆಫ್ ಟೋಟಲ್ ನಂಬರ್ ಆಫ್ 10,000 candidates who applied for government job in a government department, 6,854 were males, 3,146 were graduates and other were non-graduate. The number of candidates with some experience was 2623, of whom 1860 were males. The number of male candidates was 2012. The number of graduate with experience was 1093. That includes 323 females. Tabulate the above information ಅಂತ ಕೊಟ್ಟಿದ್ದಾರೆ. ಸೊ ಇದು ಟೇಬಲ್ ಮುಖಾಂತರ ಮಾಡೋದು. ಕೊಟ್ಟಿರೋ ಮಾಹಿತಿ ಬಂದ್ಬಿಟ್ಟು ರಿಲೇಟೆಡ್ ಏನಂತ ಹೇಳ್ತಾ ಇದ್ದಾರೆ, ಒಟ್ಟು ಎಷ್ಟು ಜನ ಅಂದ್ರೆ 10,000 ಜನ ಕ್ಯಾಂಡಿಡೇಟ್ ಇದಾರಂತೆ. ಸೊ 10,000 ಕ್ಯಾಂಡಿಡೇಟ್ ಇಸ್ ನಥಿಂಗ್, ಇಟ್ ಈಸ್ ಬಿಲಾಂಗಿಂಗ್ ಫಾರ್ ಓವರ್ ಆಲ್. ಸೊ ಇಲ್ಲಿ ಟೇಬಲ್ ಡೇಟಾ ಮಾಡ್ಬೇಕಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಬೇಕು. ಯಾಕಂದ್ರೆ ಇನ್ಫಾರ್ಮೇಶನ್ ಸಹಾಯದಿಂದಾನೇ ನಾವು ಟೇಬಲ್ ಡ್ರಾ ಮಾಡ್ತೀರಾ. ಹಾಗಾಗಿ ಹೆಡಿಂಗ್, ಪ್ರತಿಯೊಂದು ಟೇಬಲ್ಗೂ ಹೆಡಿಂಗ್ ಬರಬೇಕು. ದಟ್ ಈಸ್ ಇಲ್ಲಿ ಹೆಡಿಂಗ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, this is the table showing qualification of candidates who have been applied mainly for the job, mainly particularly government department. ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ಟೇಬಲ್ ಮೇಲೆ ಹೆಡಿಂಗ್ ಹಾಕೊಳ್ತೀವಿ. ಮತ್ತೆ ಇಲ್ಲಿ ಪ್ರತ್ಯೇಕವಾಗಿ ಅವನು ಹೇಳ್ತಾ ಇರೋದು 6,854 ಮೇಲ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಜೆಂಡರ್. ಸೊ ಜೆಂಡರ್ ಅಲ್ಲಿ ಮೇಲ್ ಇತ್ತು ಅಂದ್ರೆ ಅಂಡರ್ಸ್ಟುಡ್ ಫೀಮೇಲ್. ಆಮೇಲೆ ನೆಕ್ಸ್ಟ್ ಅವನು ಹೇಳ್ತಾ ಇದ್ದಾನೆ 3,143 ವೇರ್ ಗ್ರಾಜುಯೇಟ್ಸ್. ಸೊ ಗ್ರಾಜುಯೇಟ್ಸ್ ಅಂದ್ರೆ ಅದು ನಮಗೆ ಕ್ವಾಲಿಫಿಕೇಶನ್ ಬಗ್ಗೆ ಹೇಳುತ್ತೆ. ಸೊ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾನೆ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತಾನು ಹೇಳಿದ್ದಾನೆ ನೋಡಿ, ವಿತ್ ಸಮ್ ಎಕ್ಸ್ಪೀರಿಯನ್ಸ್ ಅಂತ. 3 ಡೇಟಾ ಇದೆ. 3 ಡೇಟಾ ಸಹಾಯದಿಂದ ನಾವು ಟೇಬಲ್ ಡ್ರಾ ಮಾಡ್ತೀವಿ. ಸೊ ಮೇಲ್ಗಡೆ ಇಯರ್ ಕೊಟ್ಟಿಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಇಯರ್ ಕೊಟ್ಟಿಲ್ಲ, ಹಾಗಾಗಿ ಜೆಂಡರ್ ನ ಕಾಮನ್ ಆಗಿ ತಗೊಂಡಿದೀನಿ. ಯಾಕಂದ್ರೆ ಮೇಲ್ ಸಪರೇಟ್ ಮಾಡಿದೀನಿ, ಫೀಮೇಲ್ ಸಪರೇಟ್ ಮಾಡಿದೀನಿ, ಟೋಟಲ್. ಸೊ ಇಲ್ಲಿ ಸಬ್ ಡಿವಿಷನ್ ಮಾಡಿದೀನಿ. ಒಂದು ಕ್ವಾಲಿಫಿಕೇಶನ್ ತೋರಿಸ್ತಾ ಇದೆ. ಜಿ ಅಂದ್ರೆ ಗ್ರಾಜುಯೇಟ್, ಎನ್ ಜಿ ಅಂದ್ರೆ ನಾನ್ ಗ್ರಾಜುಯೇಟ್, ಟಿ ಅಂದ್ರೆ ಟೋಟಲ್. ಸೊ ಇದು ಪೂರ್ತಿ ಮೇಲ್ದು. ಮೇಲ್ ಎಷ್ಟು ಜನ ಗ್ರಾಜುಯೇಟ್, ನಾನ್ ಗ್ರಾಜುಯೇಟ್ ಎಷ್ಟು, ಮತ್ತೆ ಅವ್ರ ಟೋಟಲ್. ನೆಕ್ಸ್ಟ್ ಫೀಮೇಲ್ ಅಲ್ಲಿ ಎಷ್ಟು ಜನ ಗ್ರಾಜುಯೇಟ್, ನಾನ್ ಗ್ರಾಜುಯೇಟ್, ಟೋಟಲ್. ದೆನ್ ಇವೆರಡರದ್ದು ಟೋಟಲ್ ಅದು ಹಾಕಿದೀವಿ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಆಯ್ತು. ಸೊ ಈ ಕಡೆ ಕಾಲಮ್ ಅಲ್ಲಿ ಎಕ್ಸ್ಪೀರಿಯನ್ಸ್, ವಿತೌಟ್ ಎಕ್ಸ್ಪೀರಿಯನ್ಸ್, ಟೋಟಲ್. ಸೊ ಇವಾಗ ಕೊಟ್ಟಿರೋ ಮಾಹಿತಿ ಪ್ರಕಾರ ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಅವನು ಹೇಳ್ತಾ ಇರೋದು ಔಟ್ ಆಫ್ ಟೋಟಲ್ ನಂಬರ್ ಆಫ್ 10,000. ಸೊ ಓವರ್ ಆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಜನಸಂಖ್ಯೆ ಅಂದ್ರೆ 10,000 ಜನ. ಸೊ 10,000 ಜನ ಅಂದ್ರೆ 2 ಆಗುತ್ತೆ, ಮೇಲು ಆಗುತ್ತೆ, ಫೀಮೇಲ್. ಹಾಗಾಗಿ ಇಲ್ಲಿ ಟೋಟಲ್ ಇದೆ ನೋಡಿ, ಕೊನೆಯ ಕಾಲಮ್ ಈ ಟೋಟಲ್, ಕೆಳಗಡೆ ಟೋಟಲ್, ಎರಡೂ ಟ್ಯಾಲಿ ಎಷ್ಟು ಬರಬೇಕು ಅಂದ್ರೆ 10,000 ಜನ. ಸೊ 10,000 ಇದು ಆಲ್ರೆಡಿ ಅವರೇ ಕೊಟ್ಟಿರೋದು. This is 10,000. ನೆಕ್ಸ್ಟ್ ಅವ್ರು ಹೇಳ್ತಾ ಇರೋದು 6,854 were males. ಸೊ ಇದರಲ್ಲಿ 6,854 were males. ಸೊ ಮೇಲ್ಸ್, ಮೇಲಲ್ಲಿ ಟೋಟಲ್ ಕಾಲಮ್ ಮೇಲಲ್ಲಿ ತಗೊಳ್ತಾ ಇದೀನಿ. ಮೇಲೆ ಟೋಟಲ್ ಕಾಲಮ್ 6,854 ಇದು ಅವರೇ ಕೊಟ್ಟಿರೋದು, ಗಿವನ್, ವೇರ್ ದೇ ಹ್ಯಾವ್ ಬೀನ್ ಗಿವನ್. ಸೊ ಇದರಲ್ಲಿ ನೋಡ್ಕೊಳ್ಳಿ, ಡೇಟಾ ಅಲ್ಲಿ ಒಟ್ಟು ಇರೋದು 10,000 ಜನ. 10,000ದಲ್ಲಿ 6,854 ಮೇಲ್ ಆದ್ರೆ, ಹಂಗಾರೆ ಫೀಮೇಲ್ ಎಷ್ಟು ಜನ ಅಂದ್ರೆ 10,000 6,854 ಲೆಸ್ ಮಾಡಿದ್ರೆ ನಮ್ಗೆ ವಿಲ್ ಬಿ ಗೆಟಿಂಗ್ ದಟ್ ಈಸ್ 3,146. ಸೊ ಇದು ಫೀಮೇಲ್. ಹೆಂಗ್ ಬಂತು ಅಂದ್ರೆ 10,000 6,854 ಸಬ್ಟ್ರಾಕ್ಟ್ ಮಾಡಿದ್ರೆ ಫೀಮೇಲ್ ಟೋಟಲ್ ಬಂತು. ನೆಕ್ಸ್ಟ್ ಅವ್ರು ಕೊಟ್ಟಿರೋದು 3,146 ವೇರ್ ಗ್ರಾಜುಯೇಟ್ಸ್. 3,146 ವೇರ್ ಗ್ರಾಜುಯೇಟ್ಸ್. ಇಟ್ ಈಸ್ ರಿಲೇಟೆಡ್ ಮೇನ್ಲಿ ಫಾರ್ ಟೋಟಲ್. ಅವ್ನು ಕರೆಕ್ಟ್ ಆಗಿ ಮೇಲು ಫೀಮೇಲ್ ಅಂತ ಕೊಡ್ತಾ ಇಲ್ಲ, ಟೋಟಲ್ ಕಾಲಮ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಗ್ರಾಜುಯೇಟ್ ಒಟ್ಟು ಎಷ್ಟು ಜನ ಇದ್ದಾರೆ ಅಂದ್ರೆ 3,146. ಇಲ್ಲಿ 3,146 ಅವ್ರು ಕೊಟ್ಟಿರೋದಕ್ಕೆ ಗಿವನ್ಗೆ ಸ್ಟಾರ್ ಹಾಕ್ತಾ ಇದೀವಿ. ಸೊ ಅಷ್ಟಿದ್ದಾರೆ ಬೇಸ್ಡ್ ಆನ್. ಸೊ ಇವಾಗ ನಮ್ಗೆ ಇಲ್ಲಿ ಜನಸಂಖ್ಯೆ ಗೊತ್ತಾಗುತ್ತೆ ನೋಡಿ. ಬೇಸ್ಡ್ ಆನ್ ಇರೋದು, ಬೇಸ್ಡ್ ಆನ್ 3,146 ಬಂದ್ಬಿಟ್ಟು ದೇ ಆರ್ ಟೆಲಿಂಗ್ ಇಟ್ ಈಸ್ ಎ ಗ್ರಾಜುಯೇಟ್ ಅಂಡ್ ಅದರ್ಸ್ ವೇರ್ ನಾನ್ ಗ್ರಾಜುಯೇಟ್.
ದಟ್ ಈಸ್ ಅದರ್ಸ್ ವೇರ್ ನಾನ್ ಗ್ರಾಜುಯೇಟ್ ಇಸ್ ನಥಿಂಗ್ ಬಟ್ ಟೋಟಲ್ ಅಲ್ಲಿ 10,000 ಜನದಲ್ಲಿ 3,146 ಜನ ಗ್ರಾಜುಯೇಟ್ ಇದ್ರೆ ಇನ್ನು ಮಿಕ್ಕಿದ್ದವರು ಎಷ್ಟು ಜನ ನಾನ್ ಗ್ರಾಜುಯೇಟ್ ಅಂದ್ರೆ ಇದರಲ್ಲಿ ಇದನ್ನ ಸಪ್ರೇಟ್ ಮಾಡಿದ್ರೆ ನಮ್ಗೆ 6,854 ಇಷ್ಟು ಜನ ನಾನ್ ಗ್ರಾಜುಯೇಟ್ ಸಿಗ್ತಾರೆ. ಸಪ್ರೇಟ್ ಮಾಡಿದ್ರೆ ಬರುತ್ತೆ, ಅವೆರಡರಲ್ಲಿ ಸಪ್ರೇಟ್ ಮಾಡಿದ್ರೆ. ಹಂಗಾರೆ ಇದಕ್ಕೆ ಇಂಪ್ಯಾಕ್ಟ್ ಏನೇನಾಗುತ್ತೆ ಲೆಟರ್ಸ್ ನೋ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ the number of candidate with some experience was 2,623. So with some experience ಬಂದ್ಬಿಟ್ಟು 2,623. ಅದು ಮೇಲು ಫೀಮೇಲ್ ಏನು ಕೊಟ್ಟಿಲ್ಲ, ಒಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಕಾಲಮ್ ಟೋಟಲ್ ಎಲ್ಲ ಹಾಕೊಳ್ಳೋಣ. ದಟ್ ಈಸ್ 2,623 ಗಿವನ್ ಅದು. ಸೊ ಇರೋದ್ರಲ್ಲಿ 10,000 ಜನದಲ್ಲಿ 2,623 ಜನ ಎಕ್ಸ್ಪೀರಿಯನ್ಸ್ ಇದಾರೆ ಅಂದ್ರೆ ಉಳಿದವರೆಲ್ಲ ಅನ್ಎಕ್ಸ್ಪೀರಿಯನ್ಸ್. ದಟ್ ಇಸ್ ವಿತೌಟ್. 10,000 ಅಲ್ಲಿ 2,623 ಲೆಸ್ ಮಾಡಿದ್ರೆ ಸೊ ನಮ್ಗೆ 7,376 ಮೆಂಬರ್ಸ್ ವಿತೌಟ್ ಎಕ್ಸ್ಪೀರಿಯನ್ಸ್ ಸಿಗ್ತಾರೆ. ಸಪ್ರಾಕ್ಟ್ ಮಾಡ್ಬೇಕಾದ್ರಲ್ಲಿ ನೆಕ್ಸ್ಟ್ ಅವ್ರು ಕೊಟ್ಟಿರೋದು of whom ಇದರಲ್ಲಿ 1,860 were males. 1,860 were male. ಸೊ 2,623 ಜನ ಇದಾರಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ, ಇದರಲ್ಲಿ 1,860 ಜನ ಮೇಲ್ ಅಂತೆ. ಮೇಲ್ ಇಲ್ಲಿದೆ ನೋಡಿ, ಮೇಲ್ ಟೋಟಲ್ ಕಾಲಮ್ ಅಲ್ಲಿ ಹಾಕೋಣ. ದಟ್ ಈಸ್ 1,860. 1,860 ಇದು ಅವರೇ ಕೊಟ್ಟಿರೋದು. ಸೊ ಇದು 2,623 ಎಕ್ಸ್ಪೀರಿಯನ್ಸ್ ಅಲ್ಲಿ 1,860 ಬಂದ್ಬಿಟ್ಟು ಮೇಲ್ ಆಗಿರ್ತಾರೆ. ಸೊ ಹಾಗಾಗಿ 2,623 ಅಲ್ಲಿ 1,860 ಲೆಸ್ ಮಾಡಿದ್ರೆ ವಿಲ್ ಗೆಟ್ 2,623. If you less 1,860, you will be getting 763. ಲೆಸ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಇಷ್ಟು ಜನ ಫೀಮೇಲ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಸೊ ಇವಾಗ ಯು ಬಿ ಗೆಟಿಂಗ್ ದ ಟೋಟಲ್. ಇಲ್ಲಿ ನೋಡಿ, ಈ ಟೋಟಲ್ 6,854 ಮೈನಸ್ 1,860. ಸೊ ನಮಗೆ ವಿಲ್ ಬಿ ಗೆಟಿಂಗ್ 4,994 ಬರುತ್ತೆ. ಅಂದ್ರೆ ಇದರಲ್ಲಿ ಇದನ್ನ ಲೆಸ್ ಮಾಡಿದೆ. ಸೊ ಇದರಲ್ಲಿ 3,146 ಅಲ್ಲಿ 763 ಲೆಸ್ ಮಾಡಿದ್ರೆ 2,383 ಬರುತ್ತೆ ಲೆಸ್ ಮಾಡಿದ್ರೆ. ಅದೇ ವೆನ್ ಯು ವಿಲ್ ಬಿ ಹ್ಯಾವಿಂಗ್ ಇಲ್ಲಿ ಬರುತ್ತೆ ನೋಡಿ, ಬೇಸ್ಡ್ ಆನ್ 2,623 ಅಲ್ಲಿ 763 ಲೆಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್, ಅಲ್ಲ ಇದು ಇದಕ್ಕೆ ಬಂದ್ಬಿಡುತ್ತೆ, ಸಾರಿ ಇಲ್ಲಿಗೆ ಬರಲ್ಲ. ಸೊ ಲೆಟ್ ಅಸ್ ಫೋಕಸ್ ನೌ ಆನ್ ಅದರ್ಸ್. ಇನ್ನೇನ್ ಆಸ್ಪೆಕ್ಟ್ಸ್ ಕೊಟ್ಟಿದ್ದಾರೆ ಅಂತ. ದ ನಂಬರ್ ಆಫ್ ಮೇಲ್ ಗ್ರಾಜುಯೇಟ್ಸ್ ವೇ 2012. ಸೊ ಮೇಲ್ ಗ್ರಾಜುಯೇಟ್ಸ್, ಮೇಲ್ ಅಲ್ಲಿ ಗ್ರಾಜುಯೇಟ್ಸ್ ಟೋಟಲ್ ಅವರೇ ಹೇಳ್ತಾ ಇದ್ದಾನೆ 2012 2012 ಇದು ಅವರೇ ಕೊಟ್ಟಿರೋದು. ಸೊ ಹಂಗಾರೆ ಟೋಟಲ್ ಆಗಿ 6,854 ಜನ ಇದ್ದಾರೆ ಮೇಲ್ಸ್. ಅದರಲ್ಲಿ 2,012 ಮೆಂಬರ್ಸ್ ಮೇಲ್ ಆದ್ರೆ ಉಳಿದವರು ಫೀಮೇಲ್. ಸೊ ಇದರಲ್ಲಿ 6,854 2,012 ಲೆಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 4,842. ಇವರು ಫೀಮೇಲ್ಸ್ ಇರ್ತಾರೆ. ಲೆಸ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ದ ನಂಬರ್ ಆಫ್ ಮೇಲ್ ಗ್ರಾಜುಯೇಟ್ಸ್ ವಾಸ್ 2012. ದ ನಂಬರ್ ಆಫ್ ಗ್ರಾಜುಯೇಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ ವಾಸ್ 1,093. The number of graduates with experience was 1,093. That includes 323 females. So females ಅಲ್ಲಿ ಇಲ್ಲಿ ನಮಗೆ ನಂಬರ್ ಆಫ್ ಗ್ರಾಜುಯೇಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಮೇಲು ಫೀಮೇಲ್ ಅಂತ ಕೊಡ್ತಾ ಇಲ್ಲ, ಓವರ್ ಆಲ್ ಕೊಡ್ತಾ ಇದ್ದೀನಿ. ಹಾಗಾಗಿ ಟೋಟಲ್ ಎಲ್ಲ ಕೊಡ್ತೀನಿ. ಟೋಟಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಗ್ರಾಜುಯೇಟ್ಸ್ ಎಷ್ಟು ಜನ ಅಂದ್ರೆ 1,093 ಅವರೇ ಕೊಟ್ಟಿರೋದು. ಸೊ ಇದರಲ್ಲಿ ಅವ್ರು ಹೇಳೋದು ದಟ್ ಇನ್ಕ್ಲೂಡ್ಸ್ 323 ಫೀಮೇಲ್ಸ್.
ಸೊ ಅದರಲ್ಲಿ 323 ಫಿಮೇಲ್ಸ್ ಅಂತ ಗ್ರಾಜುಯೇಟ್ಸ್ ಅಲ್ಲಿ. ಫಿಮೇಲ್ ಇದು, ಗ್ರಾಜುಯೇಟ್ ಅಲ್ಲಿ 323. ಹಂಗಾರೆ ಇಲ್ಲಿ ನೋಡಿ, ಗ್ರಾಜುಯೇಟ್ ಕಾಲಮ್ ಅಲ್ಲಿ ಇದು ಗ್ರಾಜುಯೇಟ್, ಇದು ಗ್ರಾಜುಯೇಟ್, 2 ಗ್ರಾಜುಯೇಟ್ ಗೊತ್ತಾಗಿದೆ. ಟೋಟಲ್ 1093. 1093 ಅಲ್ಲಿ 323 ಫಿಮೇಲ್ ಅಂದ್ರೆ ಉಳಿದವರು ಎಷ್ಟು ಜನ ಅಂದ್ರೆ, ಸೊ 1093 ಅಲ್ಲಿ 323 ಲೆಸ್ ಮಾಡಿದ್ರೆ ನಮ್ಗೆ 770 ಮೇಲ್ಸ್ ಅಂತ ಗೊತ್ತಾಗುತ್ತೆ. ಮೇಲ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬೇಸ್ಡ್ ಆನ್ ವೇರ್ ಹೌ ಮೆನಿ ಮೆಂಬರ್ಸ್ ಆರ್ ದೇರ್, ವೇರ್ ವಿಲ್ ಬಿ ನೋನ್. ಸೊ ಇವಾಗ ಇಲ್ಲಿ ನಾನ್ ಗ್ರಾಜುಯೇಟ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಹೌ ವಿಲ್ ಬಿ ಡೂಯಿಂಗ್, ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಇಟ್ಸ್ ನಥಿಂಗ್ ಬಟ್ 2623 ಅಲ್ಲಿ 1093 ಲೆಸ್ ಮಾಡಿದ್ರೆ ನಮ್ಗೆ 1530. ಸೊ ಇಷ್ಟು ನಾನ್ ಗ್ರಾಜುಯೇಟ್ ಸಿಗುತ್ತೆ. ಸೊ ನಾನ್ ಗ್ರಾಜುಯೇಟ್ ಅಷ್ಟು ಗೊತ್ತಾಯ್ತಂದ್ರೆ ಈ ಟೋಟಲ್ ಇಷ್ಟೇ ಕೊಟ್ಟಿರೋದು ಮಾಹಿತಿ ಪ್ರಾಬ್ಲಮ್ ಇಲ್ಲಿ. ಟೋಟಲ್ ಕಾಲಮ್ ಟ್ಯಾಲಿ ಮಾಡಿಕೊಂಡು ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಫುಲ್ ಟೇಬಲ್ ಬರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ 6854 ಮೆಂಬರ್ಸ್ ಇದ್ದಾರೆ ನಾನ್ ಗ್ರಾಜುಯೇಟ್ ಟೋಟಲ್. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು 1530 ಇದ್ದಾರೆ. ಹಾಗಾದ್ರೆ ನಾನ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಂದ್ರೆ 6854 ಅಲ್ಲಿ 1530 ಲೆಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 5324. ಸೊ ಇದು ನಾನ್ ಗ್ರಾಜುಯೇಟ್ ಟೋಟಲ್ ಕಂಡುಹಿಡಿದಾಗಿದೆ. ಸೊ ಇಲ್ಲಿ ಗ್ರಾಜುಯೇಟ್ ಬಂದ್ಬಿಟ್ಟು 3146 ಇದ್ದಾರೆ. 3146 ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರು 1093 ಇದ್ದಾರೆ. ಹಂಗಾರೆ ಇದರಲ್ಲಿ 3146 ಅಲ್ಲಿ 1093 ಲೆಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 2053. ದೀಸ್ ಆರ್ ವಿತೌಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಗೆ ಟೋಟಲ್ ಕಾಲಮ್ ಪೂರ್ತಿ ಇದೆ. ಟೋಟಲ್ ಕಾಲಮ್ ಎಲ್ಲ ಗೊತ್ತಾಯ್ತು ನಮಗೆ, ಗ್ರಾಜುಯೇಟ್, ನಾನ್ ಗ್ರಾಜುಯೇಟ್, ಟೋಟಲ್. ಸೊ ಅದರ ಸಹಾಯದಿಂದ ಇದನ್ನ ಕಂಡುಹಿಡಿಯೋಣ. ಸೊ ಮೊದಲನೇದು ನೋಡಿ, ಗ್ರಾಜುಯೇಟ್ ಆಗಿದೆ, ಇಲ್ಲೂ ಗ್ರಾಜುಯೇಟ್ ಆಗಿದೆ, ಇಲ್ಲೂ ಗ್ರಾಜುಯೇಟ್ ಆಗಿದೆ, ಇಲ್ಲೂ ಗ್ರಾಜುಯೇಟ್ ಆಗಿದೆ. ಸೊ ವಿ ಗಾಟ್. ಸೊ ಇಲ್ಲಿ ಏನ್ ಮಿಸ್ಸಿಂಗ್ ಇದೆ ಅಂದ್ರೆ ನಾನ್ ಗ್ರಾಜುಯೇಟ್ ಮಿಸ್ಸಿಂಗ್ ಇದೆ. ಸೊ ನಾನ್ ಗ್ರಾಜುಯೇಟ್ ಮಿಸ್ಸಿಂಗ್ ಇದ್ರೆ ಇಲ್ಲೂ ಕೂಡ ನಾನ್ ಗ್ರಾಜುಯೇಟ್ ಮಿಸ್ ಇದೆ. ಯಾವ್ದನ್ನ ಒಂದು ಕಾಲಮ್ ಮಾತ್ರ ಮಿಸ್ ಆಗ್ಬೇಕು. ಸೊ ನೀವು ಹೆಂಗ್ ಕಂಡುಹಿಡಿಯೋದು ವಿಲ್ ಬಿ ಫೈಂಡಿಂಗ್ ಔಟ್ ನಾವು. ಹಿಯರ್ ಇನ್ ದಿಸ್ ದೇ ಆರ್ ಗಿವನ್ ಗ್ರಾಜುಯೇಟ್. ಸೊ ಇಲ್ಲೂ ಆಗಿದೆ, ಇಲ್ಲೂ ಆಗಿದೆ. ಫಿಮೇಲ್ ಅಲ್ಲಿ ಗ್ರಾಜುಯೇಟ್ ಬರ್ದಿಲ್ಲ, ನಾನ್ ಗ್ರಾಜುಯೇಟ್ ಬರ್ದಿಲ್ಲ. ಕಂಡುಹಿಡಿಯೋಣ. ಸೊ ಟೋಟಲ್ ಅಲ್ಲಿ ಗ್ರಾಜುಯೇಟ್ ಇರೋದು 3146. ಅದರಲ್ಲಿ ಜೆಂಟ್ಸ್ ಬಂದ್ಬಿಟ್ಟು 2012 ಇದೆ ನೋಡಿ, 2012. ಹಂಗಾರೆ 3146 ಅಲ್ಲಿ 2012 ಹೋದ್ರೆ ಹಂಗಾರೆ ಫಿಮೇಲ್ ಗ್ರಾಜುಯೇಟ್ ನಿಮಗೆ ಸೊ ಇಲ್ಲಿ 2053 where you will be having, so graduate ಅಲ್ಲಿ 3146 ಇದೆ. ಇಲ್ಲಿ ಆದ್ರೆ ನಿಮ್ ಮೇಲ್ ಬಂದ್ಬಿಟ್ಟು ಗ್ರಾಜುಯೇಟ್ 2012 ಇದೆ. ಸೊ 3146 ಅಲ್ಲಿ 2012 ಲೆಸ್ ಮಾಡಿದ್ರೆ ನಮ್ಗೆ 1134 ಬರುತ್ತೆ. 1134. ದಿಸ್ ಇಸ್ ಫಿಮೇಲ್ ಗ್ರಾಜುಯೇಟ್. ಸೊ ಇವಾಗ ಟೋಟಲ್ ಆಗಿ ನಾನ್ ಗ್ರಾಜುಯೇಟ್ ಬಂದ್ಬಿಟ್ಟು 6854 ಬಂದಿದೆ. ಅದರಲ್ಲಿ ಮೇಲ್ ಬಂದ್ಬಿಟ್ಟು 4842 ಇದೆ. ಸೊ ಅದರಲ್ಲಿ 6854 ಅಲ್ಲಿ 4842 ಲೆಸ್ ಮಾಡಿದ್ರೆ ಸೊ ನಮ್ಗೆ ಫಿಮೇಲ್ ಕ್ಯಾಂಡಿಡೇಟ್ 2012 ಬರುತ್ತೆ. 2012 ವೆರಿ ಟು ಗೆಟ್ ದಿಸ್ ಒನ್. ಸೊ ಇವಾಗ ಒಂದೊಂದೇ ಟ್ಯಾಲಿ ಮಾಡ್ಕೊಳ್ಳೋಣ. ಇಲ್ಲಿ 2012 ಇದೆ, ಇದು 770 ಇದೆ. 2012 ಅಲ್ಲಿ 770 ಹೋದ್ರೆ ಯು ಗೆಟ್ 1242. ದಿಸ್ ಇಸ್ ವಿತೌಟ್ ಎಕ್ಸ್ಪೀರಿಯನ್ಸ್. ಸೊ ಮೈನಸ್ ಮಾಡಿದೀನಿ, ಡ್ಯಾಶ್ ಹಾಕ್ಬೋದು, ಇಟ್ಸ್ ನಥಿಂಗ್ ಆಲ್ಸೋ. ಇವಾಗ ಇದ್ರ ಟೋಟಲ್ ಇರೋದು 1860 ಇದೆ. 1860 ಅಲ್ಲಿ 770 ಲೆಸ್ ಮಾಡಿದ್ರೆ ಯು ಗೆಟ್ 1090. ನೆಕ್ಸ್ಟ್ 4994 ಇದೆ. 4994 ಅಲ್ಲಿ 1242 ಹೋದ್ರೆ ಯು ಗೆಟ್ 3752. ಇದರ ಟೋಟಲ್. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಇಲ್ಲಿ 1134 ಇದೆ. 1134 ಅಲ್ಲಿ 323 ಹೋದ್ರೆ ಯು ಗೆಟ್ 811 ಬರುತ್ತೆ.
ನೆಕ್ಸ್ಟ್ 763 ಅಲ್ಲಿ 323 ಗ್ರಾಜ್ಯುಯೇಟ್ ಆದ್ರೆ 440 ಬರುತ್ತೆ. ನೆಕ್ಸ್ಟ್ 2383 ಇದೆ. ಸೊ ಅದರಲ್ಲಿ 811 ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 1572. So this is your answer. Thank you.